ನೋಡಿ, ಸದ್ಯ ರಾಜ್ಯದಲ್ಲಿ ಪವರ್ ಫೈಟ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ನಡುವೆ ಸಂತೋಷ್ ಲಾಡ್ ಮುಂದಿನ ಸಿಎಂ ಅಂತ ಧ್ವನಿ ಕೂಡ ಕೇಳಿ ಬಂದಿದೆ. ಸಂತೋಷ್ ಲಾಡ್ ಪರ ಧ್ವನಿ ಎತ್ತಿದ್ದಾರೆ ಮರಾಠ ಸಮುದಾಯ. ಬೀದರ್ ಕಾರ್ಯಕ್ರಮದಲ್ಲಿ ಲಾಡ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಂತೋಷ್ ಲಾಡ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಪಕ್ಷಾತೀತವಾಗಿ ಸಮಸ್ತ ಮರಾಠ ಸಮುದಾಯ ಅವರ ಪರವಿದೆ. ಮುಂದಿನ 2.5 ವರ್ಷ ಅವಧಿಗೆ ನೀವು ಸಿಎಂ ಆಗಬೇಕು. ಸ್ವಾಭಿಮಾನಿ ಸಮಾವೇಶದಲ್ಲಿ ಸಂತೋಷ್ ಲಾಡ್ ಸಿಎಂ ಬೇಡಿಕೆ ಕೇಳಿ ಬಂದಿದೆ. ರಾಜ್ಯದಲ್ಲಿ ಈಗ ಒಂದ್ ಕಡೆ ಸಿಎಂ ಕುರ್ಚಿ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅದರ ಮಧ್ಯೆ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಮುಂದಿನ ಸಿಎಂ ಆಗಬೇಕು ಅಂತ ಧ್ವನಿಗೂಡಿಸಿದ್ದಾರೆ. ಮರಾಠ ಸಮುದಾಯ ಈ ಒಂದು ಬೇಡಿಕೆಯನ್ನು ಇಟ್ಟಿದೆ. ಬೀದರ್ನ ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ನೋಡಿ, ಇವತ್ತು ಕಾರ್ಯಕ್ರಮ ನಡೀತು ಬೀದರ್ನಲ್ಲಿ. ಆ ಸ್ವಾಭಿಮಾನಿ ಸಮಾವೇಶದಲ್ಲಿ ಈ ಮರಾಠ ಸಮುದಾಯ ಈ ರೀತಿಯಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸಂತೋಷ್ ಲಾಡ್ ಮುಂದಿನ ಸಿಎಂ ಆಗಬೇಕು ಅಂತ ಮರಾಠ ಸಮುದಾಯ ಧ್ವನಿಗೂಡಿಸಿದೆ. ನೋಡಿ, ಇವತ್ತು ಕಾರ್ಯಕ್ರಮ ನಡೀತು, ಸ್ವಾಭಿಮಾನಿ ಸಮಾವೇಶ. ಈ ಒಂದು ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಭಾಗಿಯಾಗಿದ್ರು. ಈ ವೇಳೆ ಅಲ್ಲಿದ್ದಂತ ಮರಾಠ ಸಮುದಾಯ ಒಂದು ಬೇಡಿಕೆಯನ್ನ ಇಟ್ಟಿದೆ. ಸಂತೋಷ್ ಲಾಡ್ ಇನ್ನೂ 2.5 ವರ್ಷ ಇದೆಯಲ್ಲ, ಅವರು ಸಿಎಂ ಆಗಬೇಕು, ರಾಜ್ಯದ ಸಿಎಂ ಆಗಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಲ್ಲಿರುವಂತಹ ಮರಾಠ ಸಮುದಾಯದವರು ಘೋಷಣೆ ಕೂಡ ಕೂಗಿದ್ದಾರೆ. ಸಂತೋಷ್ ಲಾಡ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಪದೇ ಪದೇ ಈ ರಾಜ್ಯದಲ್ಲಿ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಸಚಿವರು ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಈ ಮರಾಠ ಸಮುದಾಯ ಇವತ್ತು ನಡೆದಂತ ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಅವರು ಸಿಎಂ ಆಗಬೇಕು ಅಂತ ಅವರ ಸಮುದಾಯದವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ನೋಡಿ, ಸದ್ಯ ರಾಜ್ಯದಲ್ಲಿ ಪವರ್ ಫೈಟ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ನಡುವೆ ಸಂತೋಷ್ ಲಾಡ್ ಮುಂದಿನ ಸಿಎಂ ಅಂತ ಧ್ವನಿ ಕೂಡ ಕೇಳಿ ಬಂದಿದೆ. ಸಂತೋಷ್ ಲಾಡ್ ಪರ ಧ್ವನಿ ಎತ್ತಿದ್ದಾರೆ ಮರಾಠ ಸಮುದಾಯ. ಬೀದರ್ ಕಾರ್ಯಕ್ರಮದಲ್ಲಿ ಲಾಡ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಂತೋಷ್ ಲಾಡ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಪಕ್ಷಾತೀತವಾಗಿ ಸಮಸ್ತ ಮರಾಠ ಸಮುದಾಯ ಅವರ ಪರವಿದೆ. ಮುಂದಿನ 2.5 ವರ್ಷ ಅವಧಿಗೆ ನೀವು ಸಿಎಂ ಆಗಬೇಕು. ಸ್ವಾಭಿಮಾನಿ ಸಮಾವೇಶದಲ್ಲಿ ಸಂತೋಷ್ ಲಾಡ್ ಸಿಎಂ ಬೇಡಿಕೆ ಕೇಳಿ ಬಂದಿದೆ. ರಾಜ್ಯದಲ್ಲಿ ಈಗ ಒಂದ್ ಕಡೆ ಸಿಎಂ ಕುರ್ಚಿ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅದರ ಮಧ್ಯೆ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಮುಂದಿನ ಸಿಎಂ ಆಗಬೇಕು ಅಂತ ಧ್ವನಿಗೂಡಿಸಿದ್ದಾರೆ. ಮರಾಠ ಸಮುದಾಯ ಈ ಒಂದು ಬೇಡಿಕೆಯನ್ನು ಇಟ್ಟಿದೆ. ಬೀದರ್ನ ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ನೋಡಿ, ಇವತ್ತು ಕಾರ್ಯಕ್ರಮ ನಡೀತು ಬೀದರ್ನಲ್ಲಿ. ಆ ಸ್ವಾಭಿಮಾನಿ ಸಮಾವೇಶದಲ್ಲಿ ಈ ಮರಾಠ ಸಮುದಾಯ ಈ ರೀತಿಯಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸಂತೋಷ್ ಲಾಡ್ ಮುಂದಿನ ಸಿಎಂ ಆಗಬೇಕು ಅಂತ ಮರಾಠ ಸಮುದಾಯ ಧ್ವನಿಗೂಡಿಸಿದೆ. ನೋಡಿ, ಇವತ್ತು ಕಾರ್ಯಕ್ರಮ ನಡೀತು, ಸ್ವಾಭಿಮಾನಿ ಸಮಾವೇಶ. ಈ ಒಂದು ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಭಾಗಿಯಾಗಿದ್ರು. ಈ ವೇಳೆ ಅಲ್ಲಿದ್ದಂತ ಮರಾಠ ಸಮುದಾಯ ಒಂದು ಬೇಡಿಕೆಯನ್ನ ಇಟ್ಟಿದೆ. ಸಂತೋಷ್ ಲಾಡ್ ಇನ್ನೂ 2.5 ವರ್ಷ ಇದೆಯಲ್ಲ, ಅವರು ಸಿಎಂ ಆಗಬೇಕು, ರಾಜ್ಯದ ಸಿಎಂ ಆಗಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಲ್ಲಿರುವಂತಹ ಮರಾಠ ಸಮುದಾಯದವರು ಘೋಷಣೆ ಕೂಡ ಕೂಗಿದ್ದಾರೆ. ಸಂತೋಷ್ ಲಾಡ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಪದೇ ಪದೇ ಈ ರಾಜ್ಯದಲ್ಲಿ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಸಚಿವರು ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಈ ಮರಾಠ ಸಮುದಾಯ ಇವತ್ತು ನಡೆದಂತ ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಅವರು ಸಿಎಂ ಆಗಬೇಕು ಅಂತ ಅವರ ಸಮುದಾಯದವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ನೋಡಿ, ಸದ್ಯ ರಾಜ್ಯದಲ್ಲಿ ಪವರ್ ಫೈಟ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ನಡುವೆ ಸಂತೋಷ್ ಲಾಡ್ ಮುಂದಿನ ಸಿಎಂ ಅಂತ ಧ್ವನಿ ಕೂಡ ಕೇಳಿ ಬಂದಿದೆ. ಸಂತೋಷ್ ಲಾಡ್ ಪರ ಧ್ವನಿ ಎತ್ತಿದ್ದಾರೆ ಮರಾಠ ಸಮುದಾಯ. ಬೀದರ್ ಕಾರ್ಯಕ್ರಮದಲ್ಲಿ ಲಾಡ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಂತೋಷ್ ಲಾಡ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಪಕ್ಷಾತೀತವಾಗಿ ಸಮಸ್ತ ಮರಾಠ ಸಮುದಾಯ
ಅವರ ಪರವಿದೆ. ಮುಂದಿನ 2.5 ವರ್ಷ ಅವಧಿಗೆ ನೀವು ಸಿಎಂ ಆಗಬೇಕು. ಸ್ವಾಭಿಮಾನಿ ಸಮಾವೇಶದಲ್ಲಿ ಸಂತೋಷ್ ಲಾಡ್ ಸಿಎಂ ಬೇಡಿಕೆ ಕೇಳಿ ಬಂದಿದೆ. ರಾಜ್ಯದಲ್ಲಿ ಈಗ ಒಂದ್ ಕಡೆ ಸಿಎಂ ಕುರ್ಚಿ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅದರ ಮಧ್ಯೆ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಮುಂದಿನ ಸಿಎಂ ಆಗಬೇಕು ಅಂತ ಧ್ವನಿಗೂಡಿಸಿದ್ದಾರೆ. ಮರಾಠ ಸಮುದಾಯ ಈ ಒಂದು ಬೇಡಿಕೆಯನ್ನ ಇಟ್ಟಿದೆ. ಬೀದರ್ನ ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ನೋಡಿ, ಇವತ್ತು ಕಾರ್ಯಕ್ರಮ ನಡೀತು ಬೀದರ್ನಲ್ಲಿ. ಆ ಸ್ವಾಭಿಮಾನಿ ಸಮಾವೇಶದಲ್ಲಿ ಈ ಮರಾಠ ಸಮುದಾಯ ಈ ರೀತಿಯಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಂತೋಷ್ ಲಾಡ್ ಮುಂದಿನ ಸಿಎಂ ಆಗಬೇಕು ಅಂತ ಮರಾಠ ಸಮುದಾಯ ಧ್ವನಿಗೂಡಿಸಿದೆ. ನೋಡಿ, ಇವತ್ತು ಕಾರ್ಯಕ್ರಮ ನಡೀತು, ಸ್ವಾಭಿಮಾನಿ ಸಮಾವೇಶ. ಈ ಒಂದು ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಭಾಗಿಯಾಗಿದ್ರು. ಈ ವೇಳೆ ಅಲ್ಲಿದ್ದಂತ ಮರಾಠ ಸಮುದಾಯ ಒಂದು ಬೇಡಿಕೆಯನ್ನ ಇಟ್ಟಿದೆ. ಸಂತೋಷ್ ಲಾಡ್ ಇನ್ನೂ 2.5 ವರ್ಷ ಇದೆಯಲ್ಲ, ಅವರು ಸಿಎಂ ಆಗಬೇಕು, ರಾಜ್ಯದ ಸಿಎಂ ಆಗಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಲ್ಲಿರುವಂತಹ ಮರಾಠ ಸಮುದಾಯದವರು ಘೋಷಣೆ ಕೂಡ ಕೂಗಿದ್ದಾರೆ. ಸಂತೋಷ್ ಲಾಡ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ. ಪದೇ ಪದೇ ಈ ರಾಜ್ಯದಲ್ಲಿ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಸಚಿವರು ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಈ ಮರಾಠ ಸಮುದಾಯ ಇವತ್ತು ನಡೆದಂತ ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಅವರು ಸಿಎಂ ಆಗಬೇಕು ಅಂತ ಅವರ ಸಮುದಾಯದವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ನೋಡಿ, ಸದ್ಯ ರಾಜ್ಯದಲ್ಲಿ ಪವರ್ ಫೈಟ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ನಡುವೆ ಸಂತೋಷ್ ಲಾಡ್ ಮುಂದಿನ ಸಿಎಂ ಅಂತ ಧ್ವನಿ ಕೂಡ ಕೇಳಿ ಬಂದಿದೆ. ಸಂತೋಷ್ ಲಾಡ್ ಪರ ಧ್ವನಿ ಎತ್ತಿದ್ದಾರೆ ಮರಾಠ ಸಮುದಾಯ. ಬೀದರ್ ಕಾರ್ಯಕ್ರಮದಲ್ಲಿ ಲಾಡ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಂತೋಷ್ ಲಾಡ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಪಕ್ಷಾತೀತವಾಗಿ ಸಮಸ್ತ ಮರಾಠ ಸಮುದಾಯ ಅವರ ಪರವಿದೆ. ಮುಂದಿನ 2.5 ವರ್ಷ ಅವಧಿಗೆ ನೀವು ಸಿಎಂ ಆಗಬೇಕು. ಸ್ವಾಭಿಮಾನಿ ಸಮಾವೇಶದಲ್ಲಿ ಸಂತೋಷ್ ಲಾಡ್ ಸಿಎಂ ಬೇಡಿಕೆ ಕೇಳಿ ಬಂದಿದೆ. ರಾಜ್ಯದಲ್ಲಿ ಈಗ ಒಂದ್ ಕಡೆ ಸಿಎಂ ಕುರ್ಚಿ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅದರ ಮಧ್ಯೆ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಮುಂದಿನ ಸಿಎಂ ಆಗಬೇಕು ಅಂತ ಧ್ವನಿಗೂಡಿಸಿದ್ದಾರೆ. ಮರಾಠ ಸಮುದಾಯ ಈ ಒಂದು ಬೇಡಿಕೆಯನ್ನ ಇಟ್ಟಿದೆ. ಬೀದರ್ನ ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ನೋಡಿ, ಇವತ್ತು ಕಾರ್ಯಕ್ರಮ ನಡೀತು ಬೀದರ್ನಲ್ಲಿ. ಆ ಸ್ವಾಭಿಮಾನಿ ಸಮಾವೇಶದಲ್ಲಿ ಈ ಮರಾಠ ಸಮುದಾಯ ಈ ರೀತಿಯಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಂತೋಷ್ ಲಾಡ್ ಮುಂದಿನ ಸಿಎಂ ಆಗಬೇಕು ಅಂತ ಮರಾಠ ಸಮುದಾಯ ಧ್ವನಿಗೂಡಿಸಿದೆ.